ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕು ಈ ಸಲ ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಪಾಚಿ ಗ್ರೀನ್ ಕಲರು ಸ್ಯಾರಿ ಆಗಿರುತ್ತೆ. ಸ್ಯಾರಿ ಬ್ಲೌಸು ಎರಡು ಒಂದೇ ಕಲರು, ರನ್ನಿಂಗ್ ಕಲರ್ ಆಗಿರುತ್ತೆ. ಇದು ಈ ಕಸ್ಟಮರು ನನ್ನ ತಾನೇ ಈ ಸೀರೆ ತಗೊಂಡು ಇದಕ್ಕೆ ಒಂದು ವರ್ಕ್ ಮಾಡಿಕೊಡಿ, ಒಂದು ಅಮೌಂಟಲ್ಲಿ ಅಂತ ಹೇಳಿದರು. ನೋಡಿ, ಅದೇ ಅಮೌಂಟಲ್ಲಿ ಅವರಿಗೆ ವರ್ಕ್ ಮಾಡುತ್ತಾ ಇದ್ದೀನಿ ನಾನು ಇದಕ್ಕೆ. ಇದು ಪಾಚಿ ಗ್ರೀನ್ ಕಲರ್ ಆಗಿರುತ್ತೆ. ಬಾರ್ಡ್ರ್ ಬಂದು ವೈಟ್ ಗೋಲ್ಡ್ ಕಲರ್ ಆಗಿರುತ್ತೆ. ಇದು ವೈಟ್ ಗೋಲ್ಡ್ ಕಲರ್ ಆಗಿರುತ್ತೆ. ಇದು ನೆಕ್ಕಿನ ಅಗಲ ಬಂದು 2.5 ಇಂಚ್ ಇದೆ, ಉದ್ದ ಬಂದು 7.5 ಇಂಚ್ ಇದೆ. ಇದು ಮುಂದೆ ಕಡೆ ರೌಂಡ್ ನೆಕ್ ಆಗಿರುತ್ತೆ. ರೌಂಡ್ ನೆಕ್ಕಿಗೆ ನಾನು ಗೋಲ್ಡನ್ ಕಲರಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಈ ಸ್ಯಾರಿ ಬಂದು ನನ್ನ ಹತ್ರನೇ ತೊಗೊಂಡಿದ್ರು ಕಸ್ಟಮರು. ಇವರು ಈ ಬ್ಲೌಸು ಹಿಂದಿನ ವೀಡಿಯೋದಲ್ಲಿ ಹಾಕಿದೆ ಒಂದು ಬ್ಲೌಸು, ಮತ್ತು ಈ ಎರಡು ಬ್ಲೌಸನ್ನು ಇದು ಬ್ಲೌಸನ್ನ ಅಮೆರಿಕಾಗೆ ತೊಗೊಂಡು ಹೋಗ್ತಾರಂತೆ. ಅದು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ. ನಾನು ಒಂದು ಅವರೇ ತೊಗೊಂಡು ಬಂದಿದ್ದರು, ಒಂದು ನನ್ನ ಹತ್ರನೇ ತೊಗೊಂಡು ಸ್ಟಿಚ್ ಮಾಡಿ ವರ್ಕ್ ಮಾಡಿಸಿ ಮಗಳು ಅಂದರೆ ಅವ್ರ ಅಮ್ಮ ಇಲ್ಲಿ ಇರೋದು, ಮಗಳು ಅಮೆರಿಕಾದಲ್ಲಿ ಇರೋದು. ಇಲ್ಲಿಗೆ ಅವರು ಗೌರಿ ಹಬ್ಬಕ್ಕೆ ಅಂದರೆ ಅವರು ವರ್ಷಕ್ಕೆ 1 ಸಲಿನೋ 2 ಸಲಿನೋ ಅಷ್ಟೇ ಅಂತೆ ಬರೋದು. ಅವರು ಹಬ್ಬಕ್ಕೂ ಏನು ಬರಲ್ಲ. ಅವರು ಅಮೆರಿಕಾದಿಂದ ಅವರು ಫ್ರೆಂಡೇನೋ ಹೋಗ್ತಾ ಇದ್ದಾರೆ ಊರಿಗೆ, ಅಂದರೆ ಅಮೆರಿಕಾದಲ್ಲಿರೋರು ಇಲ್ಲಿಗೆ ಬಂದಿರಂತೆ. ಅವರು ಈಗ ಹೋಗ್ತಾ ಇದ್ದಾರೆ, ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ನಾನು ತಾನೇ ತಗೊಂಡು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕಳಿಸ್ತಾ ಇದ್ದಾರೆ. ಇದು 2 ಬ್ಲೌಸ್ ಆಗಿರುತ್ತೆ. ಫಾಲು ಜಿಗ್ಜಾಗು ಅವರೇ ಮಾಡ್ಕೊಳ್ತೀನಿ ಅಂತಂದರು. ಇವರು ಈ ಕಸ್ಟಮರು ಅವರೇ ಮನೆಯಲ್ಲೇ ಫಾಲು ಜಿಗ್ಜಾಗ್ ಎಲ್ಲ ಮಾಡ್ತಾರೆ. ಇವರು ನನಗೆ ಬ್ಲೌಸ್ ಸ್ಟಿಚಿಂಗು ಮತ್ತು ವರ್ಕ್ ಎರಡೇ ಮಾಡಿಕೊಡಿ ಅಂತ ಹೇಳಿದರು. ಎರಡೇ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ ನಾನು. ಇದು ಸ್ಯಾರಿನೂ ಒಂದೇ ಕಲರು ಮತ್ತು ಬ್ಲೌಸು ಒಂದೇ ಕಲರ್ ಆಗಿರೋದ್ರಿಂದ ನಾವು ಈ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ನ ಸ್ವಲ್ಪ ಹೈಲೈಟ್ ಮಾಡಬೇಕು ಅಂದ್ಬಿಟ್ಟು ನಾನು ಇವಾಗ ಇದಕ್ಕೆ ಪೈಪಿಂಗ್ ಥ್ರೆಡ್ ತೊಗೊಂಡಿದ್ದೀನಿ. ಪೈಪಿಂಗ್ ಥ್ರೆಡ್ ತೊಗೊಂಡು ಫುಲ್ ಅದನ್ನು ಲೋಡಿಂಗ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಅದನ್ನು ಸ್ವಲ್ಪ ಲೈಟಾಗೆ ಮಾಡ್ಕೊಂಡು ಹೋಗ್ತೀನಿ ವರ್ಕು, ಆಮೇಲೆ ಸ್ವಲ್ಪ ಇನ್ನೊಂದ್ಸತಿ ಮಂದವಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು. ಇದು ಕಸ್ಟಮರ್ಗಳು ಸ್ಯಾರಿ ಬ್ಲೌಸು ಒಂದೇ ಕಲರ್ ಕೊಟ್ಟಾಗ ಯಾವ ಡಿಸೈನ್ ಅಂದರೆ ಇದು ಸ್ವಲ್ಪ ಹೈಲೈಟಾಗಿ ಅಂದರೆ ಕಲರ್ ಕಾಂಬಿನೇಷನ್ನು ಬೇರೆ ಇದ್ದಾಗ ಸ್ವಲ್ಪ ಚೆನ್ನಾಗಿ ಎತ್ತಿ ಕಾಣುತ್ತೆ. ಸ್ಯಾರಿನೂ ಬ್ಲೌಸು ಎರಡೂ ಒಂದೇ ಕಡೆ ಇದ್ದಾಗ ನಾವು ಸ್ವಲ್ಪ ಅದನ್ನು ಹೈಲೈಟ್ ಮಾಡಬೇಕಾಗತ್ತೆ. ನೋಡಿ ಇವಾಗ ಇದನ್ನು ನಾನು ಇದಕ್ಕೆ ಫ್ಲವರು ಅಂದರೆ ಸ್ಲೀವ್ ಬಾರ್ಡ್ರು ಒಂದು ಕಡೆ 2.5 ಇಂಚಷ್ಟು ಅಗಲ ಇದೆ, ಇನ್ನೊಂದು ಕಡೆ ಒಂದು 6 ಇಂಚು ಇಲ್ಲ 5 ಇಂಚಷ್ಟು ಅಗಲ ಇದೆ. ಅದರಲ್ಲಿ ಫ್ಲವರ್ ಬಂದಿತ್ತು. ಅದಕ್ಕೆ ಈ ಕಸ್ಟಮರು ನನಗೆ ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರನೇ ಫ್ಲವರು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ನೋಡಿ, ವರ್ಕ್ ಮಾಡ್ತಾಯಿದ್ದೀನಿ ನಾನು. ಇದು ಚಿಕ್ಕ ಚಿಕ್ಕ ಲೀಫ್ ಬರುತ್ತೆ. ಇದು ಆ ಕಡೆಗೆ 2 ಲೀಫು, ಈ ಕಡೆಗೆ 2 ಲೀಫು, ಸೆಂಟ್ರಿಗೆ 2 ಲೀಫು, ಒಟ್ಟು 6 ಲೀಫ್ ಬರುತ್ತೆ. ಅಂದರೆ ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರ ವರ್ಕ್ ಮಾಡಿಕೊಡಿ ಅಂತ ಇದ್ದಾರೆ. ಈಗ ಕಸ್ಟಮರೆಲ್ಲನೂ ನೀವು ಬಾರ್ಡ್ರಿಗೆ ಮ್ಯಾಚ್ ಆಗೋ ಥರನೇ ವರ್ಕ್ ಮಾಡಿಕೊಡಿ, ಇಲ್ಲ ಸೆರಗಿಗೆ ಮ್ಯಾಚ್ ಆಗೋ ಥರ ವರ್ಕ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ನಾನು ಅದಕ್ಕೆ ಮ್ಯಾಚ್ ಮಾಡೋ ಥರನೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದು ಪ್ಲೈನು ಮತ್ತು ಸ್ಯಾರಿನೂ ಬ್ಲೌಸು ಎರಡೂ ಒಂದೇ ಕಲರಿಂದ ಸ್ವಲ್ಪ ಇದು ಅಂದರೆ ನಾನು ಸ್ಯಾರಿ ಯಾವ ಕಲರ್ ಇದೋ ಆ ಕಲರ್ ಥ್ರೆಡ್ ತೊಗೊಂಡು ಮಾಡ್ತಾ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ಇದಕ್ಕೆ ನಾನು ಗೋಲ್ಡನ್ ಕಲರು ಔಟ್ಲೈನ್ ಕೊಟ್ಟಾಗ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಇದನ್ನು ಅಂದರೆ ಇದು ತುಂಬ ಸ್ಮೂತ್ ಇದೆ ಸ್ಯಾರಿ ಮಾತ್ರ. ಅಂದರೆ ಸ್ಟಿಚ್ ಮಾಡಿದ್ಮೇಲೆ ಸ್ವಲ್ಪ ಒಂಥರ ರಿಂಕಲ್ಸ್ ಥರ ಬಂತು. ಇದು ಕಸ್ಟಮರು ಸರಿ ಅಂದ್ಬಿಟ್ಟು ತೊಗೊಂಡೋದ್ರು. ಯಾಕಂದರೆ ಬಟ್ಟೆ ತುಂಬ ಸ್ಮೂತ್ ಇದೆ ಬಟ್ಟೆ. ಇದು ಅಂದರೆ ಮುಟ್ಟಿದ್ರೆ ಒಳ್ಳೆ ಬೆಣ್ಣೆ ಮುಡ್ದಂಗಿದೆ, ಅಷ್ಟು ಸ್ಮೂತ್ ಇದೆ ಸ್ಯಾರಿ ಇದು. ಅಂದರೆ ಈ ಥರ ಸ್ಯಾರಿಗಳಿಗೆ ಸ್ವಲ್ಪ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗತ್ತೆ ಡಿಸೈನ್. ಇದನ್ನು ಬಟ್ಟೆ ಅಂದರೆ ತುಂಬ ಸ್ಮೂತ್ ಇರೋದ್ರಿಂದ ಬಟ್ಟೆ ನಾವು ನೋಡ್ಕೊಂಡು ಮಾಡಬೇಕಾಗತ್ತೆ. ಇದು ನೋಡಿ ಇವಾಗ ಇದು ಫ್ಲವರ್ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು. ಅಂದರೆ ಆ ಕಡೆಗೆ ಸೆಂಟ್ರಿಗೆ ಆ ಕಡೆಗೆ ಈ ಕಡೆಗೆ ಒಂದೊಂದು ಲೀಫು, ಮತ್ತು ಆ ಕಡೆ ಈ ಕಡೆಗೆ ಒಂದೊಂದು ಲೀಫು ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು. ಅಂದರೆ ಇದಕ್ಕೆ ಜಾಸ್ತಿ ಫ್ಲವರಿಂದನೇ ಹೈಲೈಟ್ ಮಾಡಿದ್ದೀನಿ ನಾನು ಇದಕ್ಕೆ. ಒಂದು ಫ್ರಂಟಲ್ಲೇ ಒಂದು 10ರಿಂದ 15 ಲೀಫ್ ಫ್ಲವರ್ ಬರುತ್ತೆ. ಇದು ಅಂದರೆ ಚಿಕ್ಕದಾಗಿ ಮಾಡೋದ್ರಿಂದ ಜಾಸ್ತಿ ಫ್ಲವರ್ ಬರುತ್ತೆ. ಇದು ದೊಡ್ಡದಾಗಿ ಮಾಡೋದ್ರಿಂದ ಕಮ್ಮಿ ಫ್ಲವರ್ ಬರುತ್ತೆ. ನೋಡಿ 2, 4, 2, 6, 8, 10, 12, 14, 15ರಿಂದ 16 ಲೀಫ್ ಫ್ಲವರ್ ಬಂದಿದೆ. ಇದು ನೋಡಿ, ಇದು ಲೀಫ್ ಎಲ್ಲನೂ
ರೆಡಿ ಆಗಿದೆ. ಇದಕ್ಕೆ ನಾನು ಫ್ಲವರು ಹೈಲೈಟ್ ಮಾಡೋದಕ್ಕೆ ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಕೊಟ್ಬಿಟ್ಟು ಸೆಂಟಲ್ಲಿ ಸ್ಟೋನ್ ಏನು ಇಡೋದು ಅಂದ್ಬಿಟ್ಟು ನಾನು ಇದ್ರ ಕಲರ್ ಗೋಲ್ಡನ್ ಕಲರಲ್ಲೇ ನಾನು ಸೆಂಟಲ್ಲಿ ಒಂದು ಡಾಟ್ ಇಡ್ತಾಯಿದ್ದೀನಿ. ಈ ಕಸ್ಟಮರು ನಮ್ಮ ಚಾಯ್ಸ್ಗೆ ಒಪ್ಪಿಸ್ಬಿಟ್ಟಿದ್ರು. ಅಂದರೆ ಸ್ಯಾರಿ ಸೆರಗಲ್ಲಿ ಯಾವ ಫ್ಲವರ್ ಇದೆಯೋ ಅದನ್ನು ಅಡ್ಜಸ್ಟ್ ಅದೇ ಥರನೇ ಸ್ವಲ್ಪ ನೆಕ್ಕು ಡಿಸೈನ್ ಮಾಡಿ ಅಂತ ಹೇಳಿದರು. ನೋಡಿ ನಾನು ಇವಾಗ ಅದೇ ಥರನೇ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ಯಾರಿ ಒಂದೇ ಕಲರ್ ಥ್ರೆಡ್ ಆಗಿರೋದ್ರಿಂದ ಅದನ್ನು ನಾನು ಗೋಲ್ಡನ್ ಕಲರಲ್ಲಿ ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬರ್ತಾಯಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ಫುಲ್ ಔಟ್ಲೈನೆಲ್ಲ ಕೊಟ್ಕೊಂಡು ಸೆಂಟ್ರಲ್ಲಿ ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ ಇದನ್ನು. ಅಂದರೆ ಬೇಕಾದವರು ಸ್ವಲ್ಪ ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ಟೋನ್ ಚೈನ್ ಏನು ಆ್ಯಡ್ ಮಾಡ್ಕೊಳ್ಳಿಲ್ಲ, ಬಾಲ್ ಚೈನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಮತ್ತು ಸೆಂಟಲ್ಲಿ 3 ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಉದ್ದಕ್ಕೆ ಒಂಚೂರು ಒಂದೊಂದು ಫ್ಲವರ್ಗೂ ಒಂಚೂರು ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ಸೆಂಟಲ್ಲೇ ಒಂದು ಲೈನ್ ಹಾಕ್ಕೊಂಡು 3 ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾನು ಇದನ್ನು ಅಂದರೆ ಗೋಲ್ಡನ್ ಕಲರಲ್ಲೇ ಹಾಕ್ಕೊಳ್ತಾ ಇರೋದ್ರಿಂದ ಅದು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಗೋಲ್ಡನ್ ಕಲರಲ್ಲೇ ಹಾಕ್ತಾಯಿದ್ದೀನಿ. ಇದು ಸ್ಯಾರಿನೂ ಬ್ಲೌಸು ಒಂದೇ ಕಲರ್ ಇರೋದ್ರಿಂದ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಇವಾಗ ಇದನ್ನು ನೋಡಿ ಯಾವ ಥರ ಬರ್ತಾಯಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಡಿಸೈನ್ಸ್ಗಳನ್ನ ನೋಡ್ತಾ ಹಾಕ್ತಾ ಹೋಗಿ, ಆರಾಮಾಗಿ ಕೈ ಸೆಟ್ ಆಗುತ್ತೆ. ಏನಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇದು ಸಾರಿ ನೋಡಿ ಯಾವ ಥರ ಬರ್ತಾಯಿದೆ. ಲೀಫ್ಗಳು 3 ಬರ್ತಾಯಿದೆ ನೋಡಿ. ಒಂದ್ಸಲ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ ನೋಡಿ ನೀವು ಇದನ್ನು. ಮತ್ತು ಇದಕ್ಕೆ ನೀವು ಸ್ಟೋನ್ ಚೈನು ಬಾಲ್ ಚೈನ್ ಕೂಡ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹಾಕ್ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ಟೋನ್ ಚೈನ್ ಮಾತ್ರ ಹಾಕಿಲ್ಲ, ಬಾಲ್ ಚೈನ್ ಹಾಕಿದ್ದೀನಿ. ನೋಡಿ ಇವಾಗ ಇದು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಇದೆಲ್ಲ ಫುಲ್ಲೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ನಾನು ಅದು ಅಂದರೆ ಸ್ಯಾರಿ ಯಾವ ಕಲರೋ ಆ ಕಲರಲ್ಲಿ ಪೈಪಿಂಗ್ ಥ್ರೆಡ್ ಫಿಲ್ ಮಾಡಿದ್ನಲ್ಲ, ಅದಕ್ಕೆ ಒಂದು ಅರ್ಧ ಇಂಚು ಗ್ಯಾಪ್ ಇಟ್ಟು ಗೋಲ್ಡನ್ ಕಲರಲ್ಲಿ ಲೈನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಅದು ಪ್ಲೈನ್ ಇರೋದ್ರಿಂದ ಸ್ವಲ್ಪ ಈ ಥರ ಗೋಲ್ಡನ್ ಕಲರಲ್ಲಿ ನಾವು ಹೈಲೈಟ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಹಾಫ್ ಇಂಚಿಗೆ ಅಂದರೆ ಇನ್ನು ಮಾರ್ಕ್ ಮಾಡ್ಕೊಳ್ಳಿಲ್ಲ, ಒಂದು ಅಂದಾಜು ಮೇಲೆ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ನೋಡಿ ಇದು ಫುಲ್ಲೆಲ್ಲ ರೆಡಿ ಆಯಿತು. ರೆಡಿ ಆದಮೇಲೆ ಥ್ರೆಡ್ಡೆಲ್ಲ ಒಂದೊಂದು ಚೂರು ಚಿಕ್ಕ ಥ್ರೆಡ್ಗಳಿರ್ತವೆ, ಅವನ್ನೆಲ್ಲದು ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ನೋಡಿ ಯಾವ ಥರ ಬಂದಿದೆ. ಬಾಲ್ ಚೈನ್ ಎಲ್ಲನೂ ಹಾಕಿದ್ದೀನಿ ನಾನು. ನೋಡಿ ಥ್ಯಾಂಕ್ ಯು.